ಹಾಯ್ ವಿದ್ಯಾರ್ಥಿಗಳು, ಎನ್ಕರೇಜಿಂಗ್ ಅಕಾಡೆಮಿ ವಿನೋದ್ SH ಗೆ ಸ್ವಾಗತ. ಹಾಗಾದರೆ ವಿದ್ಯಾರ್ಥಿಗಳು, ಇವತ್ತು 5ನೇ ತರಗತಿ ಭಾಗ 2 ಅಧ್ಯಾಯ 3 ಮಾನಸಿಕ ಗಣಿತ. ಹಾಗಾದರೆ ವಿದ್ಯಾರ್ಥಿಗಳೇ, 9ನೇ ವಿಡಿಯೋ, ಅದರಲ್ಲಿ ಅಭ್ಯಾಸ 3.1ರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಹಾಗಾದರೆ ವಿದ್ಯಾರ್ಥಿಗಳು, ಮೊದಲನೇ ಪ್ರಶ್ನೆ 7547. ಹಾಗಾದರೆ ವಿದ್ಯಾರ್ಥಿಗಳು 7547 ಏನು ಮಾಡಬೇಕು, ನಾವು ಸಾವಿರ ಸ್ಥಾನಕ್ಕೆ ಅಂದಾಜಿಸಬೇಕು. ವಿದ್ಯಾರ್ಥಿಗಳೇ, 7ನೇದೇ ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀರಿ. 4ನೇದೇ 10ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಿ. 5ನೇದೇ 100ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಿ. ಆದರೆ ವಿದ್ಯಾರ್ಥಿಗಳು 5, 6, 7, 8, 9 ಏನು ಮಾಡ್ತೀವಿ, 0ಗೆ ಬದಲಾಯಿಸಿ ಸಾವಿರ ಸ್ಥಾನದಲ್ಲಿರುವ 7ನ್ನು ಏನು ಮಾಡ್ತೀವಿ, 1 ಕೂಡಿಸಿ 8 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬಂತು, 8000. ಎರಡನೇ ಪ್ರಶ್ನೆ 3469. ಹಾಗಾದರೆ ವಿದ್ಯಾರ್ಥಿಗಳೇ, 3469 ಬರೆದುಕೊಳ್ತೀರಾ ವಿದ್ಯಾರ್ಥಿಗಳೇ. 9ನೇದೇ ಬಿಡಿ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6ನೇದೇ 10ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 4ನೇದೇ 100ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ ಇಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ, 3 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬರುತ್ತೆ, 3000. ಮೂರನೇ ಪ್ರಶ್ನೆ 15238. 15238. ಹಾಗಾದರೆ ವಿದ್ಯಾರ್ಥಿಗಳು, ಇದನ್ನೇನು ಮಾಡಬೇಕು, ನಾವು ಸಾವಿರ ಸ್ಥಾನ ಸಮೀಪಕ್ಕೆ ಅಂದಾಜಿಸಬೇಕು ವಿದ್ಯಾರ್ಥಿಗಳೇ. 8ನೇದೇ ಬಿಡಿ ಸ್ಥಾನದಲ್ಲಿದೆ, ಇದನ್ನ 0ಗೆ ಬದಲಾಯಿಸ್ತೀವಿ. 3ನೇದೇ 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 2ನೇದೇ 100ರ ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು, ಇದನ್ನು 0ಗೆ ಬದಲಾಯಿಸ್ತೀವಿ. ಆದರೆ ವಿದ್ಯಾರ್ಥಿಗಳು, ಇಲ್ಲಿ ಏನು ಬದಲಾವಣೆ ಆಗುವುದಿಲ್ಲ. ಹಾಗಾದರೆ ವಿದ್ಯಾರ್ಥಿಗಳು 5 ಹೆಂಗಿದ್ದಂಗೆ ಇಡ್ತೀವಿ, 1 ಹೆಂಗಿದ್ದಂಗೆ ಇಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬರುತ್ತೆ, 15000. ನಾಲ್ಕನೇ ಪ್ರಶ್ನೆ 32658. ಹಾಗಾದರೆ ವಿದ್ಯಾರ್ಥಿಗಳಿಗೆ 32658. ಹಾಗಾದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು, ಸಾವಿರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು ವಿದ್ಯಾರ್ಥಿಗಳೇ. 8 ಬಿಡಿ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 5ನೇದೇ 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6ನೇದೇ 100ರ ಸ್ಥಾನದಲ್ಲಿ, ಹಾಗಾದರೆ ವಿದ್ಯಾರ್ಥಿಗಳು ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. ಆದರೆ 2ಕ್ಕೆ 1 ಕೂಡಿಸ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಏನಾಗುತ್ತೆ, 3 ಆಗುತ್ತೆ. 3 ಹೆಂಗಿದ್ದಂಗೆ ಇಡ್ತೀರಾ. ಹಾಗಾದರೆ ವಿದ್ಯಾರ್ಥಿಗಳು ಉತ್ತರ ಎಷ್ಟು ಬರುತ್ತೆ, 33000. ಎರಡನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳನ್ನು 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಿರಿ. ಎರಡನೇ ಪ್ರಶ್ನೆ ಇದೆ, 10,000 ಸ್ಥಾನದ ಸಮೀಪಕ್ಕೆ ಅಂದಾಜಿಸಬೇಕು ವಿದ್ಯಾರ್ಥಿಗಳೇ. ಮೊದಲನೇ ಪ್ರಶ್ನೆ 26674. ಹಾಗಾದರೆ ವಿದ್ಯಾರ್ಥಿಗಳು, ನಾವೇನು ಮಾಡ್ತೀವಿ, 26674 ಬರೆದುಕೊಳ್ತೀವಿ ವಿದ್ಯಾರ್ಥಿಗಳೇ. 4 ಬಿಡಿ ಸ್ಥಾನದಲ್ಲಿದೆ, ಇದನ್ನ 0ಗೆ ಬದಲಾಯಿಸ್ತೀವಿ. 7 10ರ ಸ್ಥಾನದಲ್ಲಿ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 6ನೇದೇ 100ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 6 1000 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳು ಇದೇನು ಮಾಡ್ತೀವಿ, 0ಗೆ ಬದಲಾಯಿಸ್ತೀವಿ. ಆದರೆ ಏನು ಮಾಡ್ತೀವಿ, 2ರಲ್ಲಿ 1 ಕೂಡಿಸಿ 3 ಮಾಡ್ತೀವಿ ವಿದ್ಯಾರ್ಥಿಗಳು. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬಂತು, 30000. ಎರಡನೇ ಪ್ರಶ್ನೆ 32464. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಬರೆದುಕೊಳ್ಳೋಣ 32464. ಹಾಗಾದರೆ ವಿದ್ಯಾರ್ಥಿಗಳು, 4ನೇದೇ ಬಿಡಿ ಸ್ಥಾನದಲ್ಲಿದೆ, ಇದನ್ನ 0ಗೆ ಬದಲಾಯಿಸ್ತೀವಿ. 6ನೇದೇ 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 4ನೇದೇ 100ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 2ನೇದೇ 1000 ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀವಿ. ಅದರಲ್ಲಿ ಏನೂ ಬದಲಾವಣೆ ಇಲ್ಲ ವಿದ್ಯಾರ್ಥಿಗಳೇ, ಆದ್ದರಿಂದ 3 ಹೆಂಗಿದ್ದಂಗೆ ಇಡ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬಂತು, 30000. ಮೂರನೇ ಪ್ರಶ್ನೆ 46379. ಹಾಗಾದರೆ ವಿದ್ಯಾರ್ಥಿಗಳು, ಇಲ್ಲಿ ಬರೆದುಕೊಳ್ಳೋಣ 46379. ಹಾಗಾದರೆ ವಿದ್ಯಾರ್ಥಿಗಳಿಗೆ 9 ಬಿಡಿ ಸ್ಥಾನದಲ್ಲಿದೆ, ಇದನ್ನು 0ಗೆ ಬದಲಾಯಿಸ್ತೀವಿ. 7ನೇದೇ 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 3ನೇದೇ 100ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀವಿ. 6ನೇದೇ 1000 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳನ್ನು 0ಗೆ ಬದಲಾಯಿಸಿ ಏನು ಮಾಡ್ತೀವಿ, 1 ಹೆಚ್ಚು ಮಾಡ್ತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿ 4 ಇದ್ದದ್ದು 5 ಆಗುತ್ತೆ. ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬರುತ್ತೆ, 50000. ನಾಲ್ಕನೇ ಪ್ರಶ್ನೆ 53668. ಹಾಗಾದರೆ ವಿದ್ಯಾರ್ಥಿಗಳು ಬರೆದುಕೊಳ್ಳೋಣ 53668. ಹಾಗಾದರೆ ವಿದ್ಯಾರ್ಥಿಗಳೇ, 8ನೇದೇ ಬಿಡಿ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6ನೇದೇ 10ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 6ನೇದೇ 100ರ ಸ್ಥಾನದಲ್ಲಿದೆ, ಇದನ್ನು ಕೂಡ 0ಗೆ ಬದಲಾಯಿಸ್ತೀರಾ. 3ನೇದೇ 1000 ಸ್ಥಾನದಲ್ಲಿದೆ. ಹಾಗಾದರೆ ವಿದ್ಯಾರ್ಥಿಗಳನ್ನು 0ಗೆ ಬದಲಾಯಿಸ್ತೀರಾ. ಆದರೆ 5ರಲ್ಲಿ ಏನೂ ಬದಲಾವಣೆ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ವಿದ್ಯಾರ್ಥಿಗಳು, ನಮ್ಮ ಉತ್ತರ ಎಷ್ಟು ಬರುತ್ತೆ, 50000. ಹಾಗಾದರೆ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.